ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಳೆಗಾಗಿ ಗುರ್ಜಿ ಆಟವಾಡಿ ನೀರು ಹಾಕಿಸಿಕೊಳ್ಳುವ ನೆಪದಲ್ಲಿ ಕೆಲ ಕಿಡಿಗೇಡಿ ಯುವಕರು ಮನೆಗಳ ಬಾಗಿಲಿಗೆ ಬಂದು ಮಲಮೂತ್ರ ಇತರೆ ಗಲೀಜು ತುಂಬಿದ ಗಡಿಗೆ ಚೆಲ್ಲಿ ಉಪಟಳ ಎಸಗಿ ಮೋಜು ಅನುಭವಿಸುತ್ತಿರುವ ವಿಕೃತ ಘಟನೆಗಳು ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದಲ್ಲಿ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಊರಿನ ಕೆಲ ಮುಸುಕುಧಾರಿ ಯುವ ಕಿಡಿಗೇಡಿಗಳು ಬೈಕ್ನಲ್ಲಿ ಬಂದು ಮನೆಗಳ ತಲಬಾಗಿಲಿನಲ್ಲಿ ಒಂದು ಗಲೀಜು ತುಂಬಿದ ಗಡಿಗೆ ಎಸೆದು ಪರಾರಿಯಾಗುತ್ತಿದ್ದಾರೆ. ಗಡಿಗೆಯಲ್ಲಿ ಇದ್ದ ಸಗಣಿ, ಗಟಾರದ ನೀರು, ಮಲಮೂತ್ರ, ರಾಡಿ ಇದ್ದು ಗಡಿಗೆ ಎಸೆದ ಪರಿಣಾಮ ಮನೆಯ ತುಂಬಾ ಗಲೀಜು ಹರಡಿ ಪುಸ್ತಕಗಳು, ಬಟ್ಟೆ ಬರೆ ಕೊಳೆಚೆಯಾಗಿವೆ. ನಮ್ಮ ಮಂದಿ ಊಟಕ್ಕೆ ಕುಳಿತವರ ತಟ್ಟೆಯಲ್ಲಿ ಗಲೀಜು ಬಿದ್ದು ಊಟ ತೊರೆದು ಕೊಳೆ ತೊಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನಂತರದಲ್ಲಿ ಅವರು ಯಾರು ಎಂದು ಹುಡುಕಲು ಯತ್ನಿಸಿದರೆ ಕೈಗೆ ಸಿಗಲಿಲ್ಲ ಎಂಬ ಮಾಹಿತಿ ಗ್ರಾಮದ ಕೆಲ ಕುಟುಂಬಗಳ ಸದಸ್ಯರಿಂದ ತಿಳಿದು ಬಂದಿದೆ. ಇಂತಹ ವಿಕೃತ ಮನಸ್ಥಿತ ಯುವಕರ ಗುಂಪಿನ ಗಲೀಜು ಗಡಿಗೆಯನ್ನು ಮನೆ ಬಾಗಿಲಿಗೆ ಎಸೆಯುವ ಕೃತ್ಯ ಗ್ರಾಮದಲ್ಲಿ ಇನ್ನೂ ಮುಂದುವರಿದಿದೆ. ಇದನ್ನು ಪತ್ತೆ ಹಚ್ಚಲು ಕೆಲ ಮನೆಯವರು ಮನೆ ಮುಂದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದಾಗ್ಯೂ ಮತ್ತೆ ಈ ಕೃತ್ಯ ಮನಸ್ಸಿನ ಯುವಕರು ಉಪಟಳ ಹೆಚ್ಚಾಗಿದೆ. ಮುಸುಕು ಹಾಕಿಕೊಂಡು ಬೈಕ್ ಮೂಲಕ ಮನೆಗಳ ಬಾಗಿಲಿಗೆ ಬಂದು ಗಲೀಜು ತುಂಬಿದ ಗಡಿಗೆ ಎಸೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರಿಂದ ಗೊತ್ತಾಗಿದೆ. ಗ್ರಾಮಸ್ಥರು ಪೊಲೀಸ್ ತುರ್ತು ಸಂಪರ್ಕ ಸಂಖ್ಯೆ 112ಗೆ ಕಾಲ್ ಮಾಡಿ ಮಾಹಿತಿಯನ್ನು ನೀಡಲಾಯಿತು. ಬಳಿಕ ಪೊಲೀಸ್ ಸಿಬ್ಬಂದಿ ಮನೆಗೆ ಬಂದು ಅವಲೋಕಿಸಿ ಸಿಸಿ ಕ್ಯಾಮೆರಾಗಳ ಫುಟೇಜ್ ಒಯ್ದು ಪರಿಶೀಲಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಗುಮ್ಗೇರಿಯ ದಳಪತಿ ಮೂಲಕ ಗ್ರಾಮದ ಶಂಕಿತ 3-4 ಜನ ಯುವಕರನ್ನು ಪೊಲೀಸ್ ಠಾಣೆಗೆ ಕರೆಯಿಸಿ ಎಚ್ಚರಿಕೆ ನೀಡಿ ಕಳುಹಿಸಿಕೊಡಲಾಗಿದೆ ಎಂದು ಗ್ರಾಮದ ಮೂಲಗಳಿಂದ ತಿಳಿದಿದೆ. ಆದರೆ ವಿಷಯ ಅದಲ್ಲ. ಜುಲೈ 7ರಿಂದ ಜುಲೈ 30ರವರೆಗೆ ಗ್ರಾಮದ ಬೇರೆ ಬೇರೆ ಮನೆಗಳಿಗೆ ಗಡಿಗೆ ಎಸೆದಿರುವ ಘಟನೆಗಳು ಜರುಗಿದ್ದು, ಈ ವಿಷಯ ಗ್ರಾಮದ ಅಮಾಯಕ ಬಡ ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದೆ. ಟ್ರ್ಯಾಕ್ಟರ್ ಅಥವಾ ಬೈಕ್ ಆಯಿಲ್, ಗ್ರೀಸ್, ಕ್ರಿಮಿನಾಶಕ, ಟೆಮಿಟ್, ಗಟಾರ್ ನೀರು, ಸಗಣಿ, ಮಲಮೂತ್ರ ಮಿಶ್ರಿತ ಗಲೀಜು ತುಂಬಿದ ದೊಡ್ಡ ದೊಡ್ಡ ಗಡಿಗೆಗಳನ್ನು ಗ್ರಾಮದ ಮನೆಗಳ ಬಾಗಿಲಿಗೆ ಎಸೆದಿದ್ದಾರೆ. ಗ್ರಾಮದಲ್ಲಿ ಇಂತಹ ವಿಕೃತಿ ಕಾರ್ಯದ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಈ ವಿಕೃತಿ ಘಟನೆ ಸಂಚುಕೋರರನ್ನು ಪತ್ತೆ ಮಾಡಬೇಕು. ಅವರನ್ನು ಕಟು ಎಚ್ಚರಿಕೆ ಅಥವಾ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಗ್ರಾಮಸ್ಥರು ಒಕ್ಕಲಿನಿಂದ ಆಗ್ರಹಿಸಿದ್ದಾರೆ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ.